ನಿನ್ನೆ ಸುಮಲತಾ ಅವರ ಪರವಾಗಿ ನಾವು ಕೂಡ ಪ್ರಚಾರ ಕಣದಲ್ಲಿ ಕಾಣಿಸ್ಕೊಳ್ತೀವಿ ಅಂತೇಳಿ ದರ್ಶನ್ ಹಾಗೆ ಯಶ್ ಅವರು ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಅವ್ರ ಜೊತೆ ಸೇರಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಬಟ್ ಎಲ್ಲರಲ್ಲೂ ಒಂದು ಪ್ರಶ್ನೆ ಇತ್ತು, ಸುದೀಪ್ ಅವ್ರು ಹಾಗಾದ್ರೆ ಏನ್ ಕತೆ, ಸುದೀಪ್ ಅವರು ಬೆಂಬಲವನ್ನ ಕೊಡೋದಿಲ್ವಾ ಏನ್ ಕತೆ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕೂಡ ಶುಭ ಕೋರಿದ್ದಾರೆ. ಟ್ವೀಟ್ ಮಾಡುವ ಮುಖಾಂತರವಾಗಿ ಸುಮಲತಾ ಅವರಿಗೆ ಶುಭ ಕೋರಿದ್ದಾರೆ ಕಿಚ್ಚ ಸುದೀಪ್ ಅವರು. ಮಂಡ್ಯದ ಜನರಿಂದ ನಿಮಗೆ ಬೆಂಬಲ ಸಿಗಲಿದೆ, ಮಂಡ್ಯದ ಜನರ ಸೇವೆ ಮಾಡುವ ಅವಕಾಶ ಸಿಗಲಿ ಅಂತ ಹಾರೈಕೆ ಅಂತ ಹೇಳ್ಕೊಂಡಿದ್ದಾರೆ, ನನ್ನ ಹಾರೈಕೆ ಅಂತ ಹಾರೈಸಿದ್ದಾರೆ. ಸುದೀಪ್ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರು. 10 ವರ್ಷಗಳಿಂದ ನೀನು ನಮ್ಮ ಮನೆಯ ಸದಸ್ಯ, ನಿನ್ನ ಹಾರೈಕೆ ನನಗೆ ಸಾಕಷ್ಟು ಧೈರ್ಯ ತಂದಿದೆ, ಸವಾಲುಗಳನ್ನ ಎದುರಿಸೋದಕ್ಕೆ ನನಗೆ ಇನ್ನಷ್ಟು ಧೈರ್ಯ ಬಂದಿದೆ ಅಂತನೂ ಕೂಡ ಸುಮಲತಾ ಅವರು ಸುದೀಪ್ ಅವರ ಹಾರೈಕೆಗೆ ಅಥವಾ ಶುಭ ಹಾರೈಕೆಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಿಚ್ಚ ಸುದೀಪ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ಕೂಡ ನೋಡ್ತಾ ಇದೀವಿ ನಾವು. ಮತ್ತೊಂದು ಕಡೆ ಸುಮಲತಾ ಅವರು ಅದಕ್ಕೆ ರಿಟ್ವೀಟ್ ಮಾಡುವ ಮುಖಾಂತರವಾಗಿ ಅದಕ್ಕೆ ಪ್ರತಿಕ್ರಿಯಿಸಿರುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ನಾವಿಲ್ಲಿ.